ಬಾಣಂತಿಯರ ಸರಣಿ ಸಾವಿಗೆ ಬೆಚ್ಚಿಬಿದ್ದ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಇಳಿಕೆ. ಮೀಸಲಾತಿಗೆ ಕೈ ಹಾಕಲ್ಲ ಅಂದ್ರು ಡಿಕೆಶಿ. ಸಿಎಂ ವಿರುದ್ಧ ರೊಚ್ಚಿಗೆದ್ದ ಪಂಚಮಸಾಲಿ ಶ್ರೀ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರ. ಅದ್ಧೂರಿ ಬರ್ಡೇ ಸೆಲೆಬ್ರೇಷನ್ಗೆ ಕುಮಾರಸ್ವಾಮಿ ಬ್ರೇಕ್. ಯುಐ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಕೌತುಕ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಬೆನ್ನಲ್ಲೇ ಆಸ್ಪತ್ರೆಗೆ ಬರಲು ಗರ್ಭಿಣಿಯರು ಹಿಂದೇಟು ಹಾಕ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿಗೆ ಸರ್ಕಾರಿ ರಿಂಗರ್ ಲ್ಯಾಕ್ಟೇಟ್ ಐವಿ ದ್ರಾವಣ ಕಾರಣ ಎಂಬ ಅಂಶ ಗರ್ಭಿಣಿಯರನ್ನ ಕಂಗೆಡಿಸಿದೆ. ಈ ವಿಚಾರ ವೈದ್ಯರನ್ನ ವಿಚಲಿತರನ್ನಾಗಿ ಮಾಡಿದೆ. ಇದೇ ಕಾರಣದಿಂದ ಸರ್ಕಾರಿ ವೈದ್ಯರು ಹೆರಿಗೆ ಪ್ರಕರಣಗಳನ್ನು ಆತಂಕದಿಂದ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆ ದಾಖಲಾಗುವವರ ಸಂಖ್ಯೆ 50% ಕುಸಿತವಾಗಿದೆ. ಕಳೆದ 3 ತಿಂಗಳ ಅಂಕಿಅಂಶ ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ 585, ಅಕ್ಟೋಬರ್ನಲ್ಲಿ 577 ಗರ್ಭಿಣಿಯರು ಹೆರಿಗೆಗೆ ದಾಖಲಾಗಿದ್ರು. ಆದರೆ ನವೆಂಬರ್ ತಿಂಗಳಲ್ಲಿ ಹೆರಿಗೆಗೆ ದಾಖಲಾಗುವವರ ಸಂಖ್ಯೆ 289 ಕುಸಿದಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಸುರಕ್ಷಿತ ಹೆರಿಗೆ, ಸ್ವಚ್ಛತೆ, ಗುಣಮಟ್ಟದ ಚಿಕಿತ್ಸೆಗಾಗಿ ಅವಾರ್ಡ್ ಪಡೆದಿತ್ತು. ಆದರೆ ಇದೀಗ ಐವಿ ಫ್ಲೂಯಿಡ್ ಗ್ಲೂಕೋಸ್ ರಿಯಾಕ್ಷನ್ ಇಂದ ಕಪ್ಪು ಚುಕ್ಕೆ ಬಂದಿದೆ. ರಾಜ್ಯದಲ್ಲಿ ಪಂಚಮಸಾಲಿಗಳ 2A ಮೀಸಲಾತಿ ಕಿಚ್ಚು ಜೋರಾಗಿದೆ. ಈ ಮಧ್ಯೆ ಪಂಚಮಸಾಲಿ ಮೀಸಲಾತಿ ಗಗನ ಕುಸುಮಾನ. ಸಿದ್ದರಾಮಯ್ಯ ಸರ್ಕಾರ ಮೀಸಲಾತಿ ಕೊಡಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಮೀಸಲಾತಿ ವಿಚಾರದಲ್ಲಿ ಹಿಂದುಳಿದ ವರ್ಗಗಳನ್ನು ಈಗ ಟಚ್ ಮಾಡಲು ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಅವರ ಕೈಯಲ್ಲಿ ಅಧಿಕಾರ ಇದ್ದಾಗ ಕೊಟ್ಟಿಲ್ಲ, ಈಗ ರಾಜಕೀಯ ಮಾಡ್ತಿದೆ ಅಂತ ಗುಡುಗಿದ್ದಾರೆ. ಅತ್ತ ಪಂಚಮಸಾಲಿಗಳ ಹೋರಾಟ ಸಂವಿಧಾನ ವಿರೋಧಿ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಯಮೃತ್ಯುಂಜಯ ಶ್ರೀ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಸಂವಿಧಾನ ವಿರೋಧಿ ಹೋರಾಟ ಮಾಡ್ತಿದ್ರೆ ಲಿಂಗಾಯತ 36 ಶಾಸಕರನ್ನ ತೆಗೆದುಹಾಕಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮಧ್ಯೆ ಜಯಮೃತ್ಯುಂಜಯ ಸ್ವಾಮಿ ಹೋರಾಟಕ್ಕೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಅವ್ರಿಗೆ ಕೊಡ್ಬೋದಾಯ್ತು. ಅವ್ರ ಕೈಲಿ ಅಧಿಕಾರ ಇದ್ದಾಗ ಅವ್ರ ಕೈಲಿ ಕೊಡಕ್ಕಾಗದೆ ಕೋರ್ಟ್ಗೆ ಅಫಿಡವಿಟ್ ಫೈಲ್ ಮಾಡ್ಬಿಟ್ಟು ಈಗ ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಮೇಲೆ ಒಂದು ಹಿಂದುಳಿದ ವರ್ಗನ ಟಚ್ ಮಾಡೋದು ಅದಕ್ಕೂ 2Aಗೂ ಅದಕ್ಕೂ ಸಂಬಂಧ. ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಅಕ್ಕೊತ್ತಾಯ ಎನ್ನುವಂಥ ಮಾತು ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ಲಿಂಗಾಯತರು ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮ ವೋಟಿಂಗ್ ಪವರೇ ಇರ್ತಿದ್ದಿಲ್ಲ. ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡೋದಾಗಿದ್ರೆ ಹಂಗ ಲಿಂಗಾಯತನೆಲ್ಲ ತೆಗೆದಾಕ್ಬಿಟ್ರೆ 36 ಜನ ಲಿಂಗಾಯತನ MLAಗಳ ತೆಗೆದಾಕ್ಬಿಟ್ರೆ ಹಂಗಾರೆ. ಕೋವಿಡ್ ಅಕ್ರಮ ಪ್ರಕರಣದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ. ಓರ್ವ ಡಾಕ್ಟರ್, 2 ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳ ವಿರುದ್ಧ ಸರ್ಕಾರಿ ಅಧಿಕಾರಿಯೊಬ್ಬರು ದೂರು ದಾಖಲಿಸಿದ್ದು ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ಯಾವುದೇ ರಾಜಕಾರಣಿಯ ಹೆಸರು ಉಲ್ಲೇಖಿಸಿಲ್ಲ. ಸದ್ಯ ಎಫ್ಐಆರ್ ಎಸ್ಐಟಿಗೆ ವರ್ಗಾವಣೆ ಮಾಡಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಜಸ್ಟಿಸ್ ಕುನ್ನಾ ವರದಿ ಆಧಾರದ ಮೇಲೆ ಹಲವು ರೀತಿಯ ಕ್ರಮ ಆಗೋದು ಅನಿವಾರ್ಯ. ದೊಡ್ಡ ಭ್ರಷ್ಟಾಚಾರ ಆಗಿದೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಬೇಕು ಅಂದಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇದೆಲ್ಲ ದ್ವೇಷದ ರಾಜಕಾರಣ ಅಂತ ಆರೋಪಿಸಿದ್ದಾರೆ. ಜಸ್ಟಿಸ್ ಕೂನಾ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಏಕೆಂದರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಂದ್ರೆ 4 ವರ್ಷದ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಅಲ್ಲಿ ಹಗರಣ ಆಗಿದೆ ಅಂತೇಳಿ ಆಪಾದನೆಗಳನ್ನು ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಈ 4 ವರ್ಷ ಏನು ಮಾಡ್ತಾ ಇದ್ರು? ಕಳ್ಳೆಕಾಯಿ ತಿಂತಾ ಇದ್ರ? ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಸಂವಿಧಾನದ ಬಗ್ಗೆ ಲೋಕಸಭೆಯಲ್ಲಿ ಸಂಸದ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ದೇಶ ಮುನ್ನಡೆತಾ ಇರೋದೇ ಸಂವಿಧಾನದಿಂದ. ಸಂವಿಧಾನ ಹೊಸ ಭಾರತಕ್ಕೆ ಒಂದು ದಾಖಲೆ. ಆದರೆ ಸಂವಿಧಾನ ನಮ್ಮದಲ್ಲ ಅಂಥೇಳಿ ಸಾವರ್ಕರ್ ಹೇಳಿದ್ರು ಅಂಥೇಳಿ ಸಾವರ್ಕರ್ ಹೇಳಿಕೆಯನ್ನು ಪ್ರಸ್ತಾಪಿಸಿ ಬಿಜೆಪಿ ನಾಯಕರಿಗೆ ರಾಹುಲ್ ಗಾಂಧಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮನುಸ್ಮೃತಿಯಡಿ ಭಾರತ ನಡೆಯಬೇಕು ಅಂತ ಹೇಳಿದ್ರು. ಅವರನ್ನು ಅನುಸರಿಸುವವರು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ. ಹಿಂದೆ ಭಾರತ ಹೇಗೆ ನಡೀತಾ ಇತ್ತು, ಈಗಲೂ ಹಾಗೆಯೇ ಇರ್ಲಿಕ್ಕೆ ಬಯಸ್ತಾರೆ. ದ್ರೋಣಾಚಾರ್ಯ ಏಕಲವ್ಯರ ಹೆಬ್ಬೆರಳನ್ನು ಪಡೆದ್ರು. ನೀವು ಭಾರತದ ಯುವಕರ ಹೆಬ್ಬೆರಳನ್ನು ಕತ್ತರಿಸ್ತಿದ್ದೀರಿ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗುಡುಗಿದ್ದಾರೆ. ಅದಾನಿ ಟಾರ್ಗೆಟ್ ಮಾಡಿಯೂ ಕೂಡ ರಾಹುಲ್ ಗಾಂಧಿ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ ಸಮಾನತೆ ಇಲ್ಲ, ದೇಶದಲ್ಲಿ ಜಾತಿ ಗಣತಿ ಆಗಬೇಕು, 50% ಮೀಸಲಾತಿ ಗೋಡೆಯನ್ನ ಒಡೆದು ಹಾಕಲಿದ್ದೇವೆ, ನೀವು ಏನು ಮಾಡಬೇಕು ಮಾಡಿ ಅಂಥೇಳಿ ಬಿಜೆಪಿಗೆ ರಾಹುಲ್ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಪ್ರಧಾನಿ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. This book for centuries has codified the spiritual and divine march of our nation. Today
Manusmriti is law. These are the words of Savarkar. Mr. Savarkar has clearly stated in his writings that there is nothing Indian about our constitution. He has clearly stated that the book India is run by should be superseded by this book. ನಾಡಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬ. ಈ ಬಾರಿ ಸರಳವಾಗಿ ಬರ್ತ್ಡೇ ಆಚರಿಸಲು ಎಚ್ಡಿಕೆ ನಿರ್ಧರಿಸಿದ್ದಾರೆ. ವಿಜೃಂಭಣೆಯ ಹುಟ್ಟುಹಬ್ಬ ಆಚರಿಸದಂತೆ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳಲ್ಲಿ ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ. ರಾಜಕೀಯವಾಗಿ ನನ್ನ ಯಶಸ್ಸಿಗೆ ಮೂಲ ಆಧಾರ ಸ್ತಂಭವೇ ನೀವು. ಸಂಸತ್ ಅಧಿವೇಶನ ನಡೆಯುತ್ತಿದೆ, ಹೀಗಾಗಿ ನಾನು ದೆಹಲಿಯಲ್ಲೇ ಉಳಿಯಬೇಕಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಕಲಾಪ ನಡೆಯುತ್ತಿದೆ. ಇಂತಹ ಸಮಯದಲ್ಲಿ ವಿಜೃಂಭಣೆಯ ಹುಟ್ಟುಹಬ್ಬ ಬೇಡ. ತಾವುಗಳು ಇದ್ದಲ್ಲಿಂದಲೇ ನನ್ನನ್ನ ಹರಸಿ ಆಶೀರ್ವದಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಾಧ್ಯವಾದರೆ ಸಮಾಜಕ್ಕೆ ದುರ್ಬಲ ಜನರಿಗೆ ಏನಾದರೂ ಸಹಾಯ ಮಾಡಿ. ಜನಸೇವೆ ಜಾತ್ಯತೀತ ಜನತಾದಳ ಪಕ್ಷದ ಮೂಲತತ್ವ. ಅದೇ ನೀವು ನನಗೆ ಕೊಡುವ ಉಡುಗೊರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಫ್ರೀ ಬಸ್ ಎಫೆಕ್ಟ್ನಿಂದ ಸಾರಿಗೆ ಬಸ್ಗಳು ತುಂಬಿ ತುಳುಕುತ್ತಿದೆ. ಇದರಿಂದ ಕಾಲೇಜು ವಿದ್ಯಾರ್ಥಿಗಳು ನಿತ್ಯವೂ ಬಸ್ ಸಿಗದೆ ಪರದಾಡ್ತಿದ್ದಾರೆ. ಆದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದ ವಿದ್ಯಾರ್ಥಿಗಳು ಬಸ್ ಹತ್ತಿದ್ದಕ್ಕೆ 5 ವಿದ್ಯಾರ್ಥಿಗಳು ಹತ್ತಬೇಕು, ಇಲ್ಲದಿದ್ರೆ ಬೇರೆ ಬಸ್ಗೆ ಬನ್ನಿ ಅಂತ ಲೇಡಿ ಕಂಡಕ್ಟರ್ ಕಿರಿಕ್ ತೆಗೆದಿರೋ ಆರೋಪ ಕೇಳಿ ಬಂದಿದೆ. ಎಲ್ಲಾ ಬಸ್ನವರು ಹೀಗೆ ಹೇಳ್ತಾರೆ. ನಾವು ಯಾವ ಬಸ್ಗೆ ಕಾಲೇಜ್ಗೆ ಹೋಗ್ಬೇಕು ಅಂತ ನಿರ್ವಾಹಕರನ್ನ ವಿದ್ಯಾರ್ಥಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೇಡಿ ಕಂಡಕ್ಟರ್ ದರ್ಪದ ವಿಡಿಯೋ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಂಡಕ್ಟರ್ ದುರ್ವರ್ತನೆಯಿಂದ ಬೇಸತ್ತ ಕಾಲೇಜು ವಿದ್ಯಾರ್ಥಿಗಳು ವಿಡಿಯೋ ಸಮೇತ ಸಾರಿಗೆ ನಿಯಂತ್ರಣ ಅಧಿಕಾರಿಗೆ ದೂರು ನೀಡಿದ್ದಾರೆ. ಲೇಡಿ ಕಂಡಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಅದಕ್ಕಾಗಿ ಹೊಸ ಟೆಕ್ನಾಲಜಿ ಬಳಸುತ್ತಿದ್ದಾರೆ. ನಿಯಮ ಉಲ್ಲಂಘನೆ ಮಾಡೋರನ್ನ ಕಂಟ್ರೋಲ್ ಮಾಡೋದು, ಸಿಗ್ನಲ್ ಜಂಪ್ ಮಾಡೋದು, ನೋ ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಲಿಸೋದು, ನೇಮ್ ಪ್ಲೇಟ್ ಇಲ್ಲದೆ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡೋದು ಜಾಸ್ತಿ ಆಗ್ತಿದೆ. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಬೆಂಗಳೂರು ಪೊಲೀಸರು ವಾರದ 7 ದಿನವೂ ಆಯಾ ಕಟ್ಟಿನ ರಸ್ತೆಗಳಲ್ಲಿ ತಪಾಸಣೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಪೊಲೀಸರು ಇಲ್ಲ ಅಂತ ಬೇಕಾಬಿಟ್ಟಿ ಓಡಾಡೋರು ಇನ್ಮುಂದೆ ರಸ್ತೆಗೆ ಇಳಿಯೋಕ್ಕೂ ಮುನ್ನ ಎಚ್ಚರಿಕೆ ವಹಿಸುವುದು ಸೂಕ್ತ. ಬಹು ನಿರೀಕ್ಷಿತ ಯುಐ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೇ ಡಿಸೆಂಬರ್ 20 ಯುಐ ಸಿನಿಮಾ ತೆರೆ ಕಾಣಲಿದ್ದು, ಉಪೇಂದ್ರ ನಿರ್ದೇಶನದ ಚಿತ್ರ ನೋಡಲು ಇಡೀ ದೇಶ ಕಾದಿದೆ. ಇದೀಗ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪವರ್ ಲಿಫ್ಟಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ಸಾಧಕಿ ದಿಶಾ ಮೋಹನ್ ಕೂಡ ಚಿತ್ರ ನೋಡುವ ಕುತೂಹಲ ಹೊರಹಾಕಿದ್ದಾರೆ. ನಾನು ಯುಐ ಚಿತ್ರ ನೋಡಲು ಕಾಯುತ್ತಿದ್ದೇನೆ, ನೀವು ನೋಡಿ ಎಂದಿದ್ದಾರೆ. ದಿನದಿಂದ ದಿನಕ್ಕೆ ಯುಐ ನೋಡುವವರ ಕುತೂಹಲ ಹೆಚ್ಚಾಗ್ತಿದೆ. ಸಿನಿಮಾ ರಿಲೀಸ್ಗೂ ಮುನ್ನವೇ ಮುಂಗಡವಾಗಿ ಹಲವೆಡೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಇದೇ 20th ಡಿಸೆಂಬರ್ಗೆ ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋ ಯುಐ ಮೂವಿ ಥಿಯೇಟರ್ಸ್ ಅಲ್ಲಿ ಬರ್ತಿದೆ. ಟ್ರೇಲರ್ ನೋಡಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಥಿಯೇಟರ್ಗೆ ಮೂವಿ ನೋಡಕ್ ನಾನು ಹೋಗ್ತಾ ಇದ್ದೀನಿ. ನೀವು ಬನ್ನಿ. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್.